ಕೂದಲು ಹಸಿ ಇದ್ದಾಗ ಈ ಒಂದು ಕೆಲಸ ಮಾಡಿರಿ ಸಾಕು, ನಿಮ್ಮ ಕೂದಲು ಇಷ್ಟು ಉದ್ದ ದಪ್ಪ ಸಿಲ್ಕಿ ಶೈನಿ ಆಗ್ತಾವಂತಂದ್ರೆ ನಿಮಗೆ ನಂಬೋಕ್ಕೂ ಆಗೋದಿಲ್ಲ. ಪಾರ್ಲರಿಗೆ ಹೋಗಿ ಹೊಳ್ಳ ಮಳ್ಳ ಕೂದಲನ್ನು ಕಟ್ ಮಾಡಿಸ್ಕೊಂಡು ಬರ್ಬೇಕ್ರಿ ನೀವು. ಅಷ್ಟೊಂದು ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಈ ಒಂದು ಹೋಮ್ ರೆಮಿಡಿಯಿಂದ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು, ಹೋಗಬಾರ್ದು. ನಾನು ಭಾಳ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ, ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಸೊ ಇಲ್ಲಿ ₹0 ಖರ್ಚೊಳಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಸೂಪರಾಗಿರುವಂಥ ಹೋಮ್ ರೆಮಿಡಿನ ತೊಗೊಂಡು ಬಂದೀನಿ. ಇಲ್ಲಿ ಆಲೋವೆರಾ ಜೆಲ್ ತೊಗೊಂಡಿನಿ, ಆಲೋವೆರಾ ಪ್ಲ್ಯಾಂಟದ್ದು ಒಂದು ಆಲೋವೆರಾದ ಲೀಫ್ ಕಟ್ ಮಾಡ್ಕೊಂಡು ತೊಗೊಂಬಂದೀನಿ. ಸೊ ನಿಮ್ಮ ಹತ್ರ ಆಲೋವೆರಾ ಈ ಥರ ಪ್ಲ್ಯಾಂಟ್ ಇಲ್ಲಪ್ಪ, ಮನೆಯೊಳಗೆ ಗಿಡ ಇಲ್ಲ ಅಂತಂದ್ರೆ ಅದಕ್ಕೂ ನಾನು ಇಲ್ಲಿ ಸೊಲ್ಯೂಷನ್ ಕೊಡ್ತೀನಿ. ಸೊ ಎಂಡ್ ತನಕ ನೋಡಿರಿ, ಸ್ಕಿಪ್ ಮಾಡ್ದಂಗೆ ನೋಡಿರಿ. ಯಾಕಂದರೆ ಇವಾಗ ಎಲ್ರಿಗೂ ಅಷ್ಟೊಂದು ಟೈಮ್ ಇರೋಂಗಿಲ್ಲ ಹೊಳ್ಳ ಮಳ್ಳ ಬಂದ ನೋಡಲಿಕ್ಕೆ. ಅದಕ್ಕಾಗಿ ಲೈಫ್ ಬಿಜಿ ಇರೋದ್ರಿಂದ ಎಲ್ರಿಗೂ ಎಣ್ಣೆ ಹಚ್ಕೊಂಡು ಕುಂದ್ರಕ್ಕಾಗಂಗಿಲ್ಲ ರೀ. ನೀವು ನಮ್ಮ ಕೂದಲು ಉದ್ರಾಕತ್ತಾವ, ನಮ್ಮ ಕೂದಲಲ್ಲಿ ಅಂದ್ರೆ ನಮ್ಮ ತಲೆಯಲ್ಲಿ ಹೊಟ್ಟಾಗೈತಿ, ನಮ್ಮ ಕೂದಲು ಡ್ಯಾಂಡ್ರಫ್ ಆಗೈತಿ, ನಮ್ಮ ಕೂದಲು ಭಾಳ ಕಟ್ಟಾಗಿ ಬೀಳಾಕತ್ತಾವ, ಹೊಳಪಿಲ್ಲ ಅಂತ ಹೊಳ್ಳ ಮಳ್ಳ ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇಲ್ಲ ರೀ. ನೀವು ಪಾರ್ಲರಿಗೆ ಹೋಗೋ ಟೈಮನ್ನು ಇಲ್ಲಿ ಉಳಿಸ್ಬೋದು, ನಿಮ್ಮ ದುಡ್ಡನ್ನು ಸಹಿತ ಇಲ್ಲಿ ಉಳಿಸ್ಬೋದು, ನಿಮ್ಮ ಕೂದಲನ್ನು ಹೆಲ್ದಿಯಾಗಿ ಇಟ್ಕೋಬೋದು, ಜೊತೆಗೆ ನಿಮ್ಮ ಸ್ಟೈಲನ್ನು, ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಸಹಿತ ಹೆಲ್ದಿಯಾಗಿ ನೀವು ಇಲ್ಲಿ ಜೀವಿಸಬಹುದು ರೀ. ಸೊ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದು. ಇಲ್ಲಿ ಚಳಿಗಾಲ ಇರೋದ್ರಿಂದ ಎಲ್ರಿಗೂ ಎಣ್ಣೆ ಹಚ್ಕೊಳ್ಳೋದಂದ್ರೆ ಬೇಡ ಅನಿಸುತ್ತೆ. ಎಲ್ಲರಿಗಿದು ಬ್ಯಾಡ್ರಿ, ಇಲ್ಲಿ ನಂದೇ ಹೇಳಿಕತ್ತೀನಿ, ನನಗೂ ಇಷ್ಟ ಆಗಂಗಿಲ್ಲ ಎಣ್ಣೆ ಹಚ್ಕೊಳ್ಳೋದು ಈ ಒಂದು ಚಳಿಗಾಲದೊಳಗೆ. ಅದರಲ್ಲಿ ಇಲ್ಲಿ ಕಾಶ್ಮೀರದೊಳಗೆ ಥಂಡಿ ಇಷ್ಟದ ರೀ, ಹೇ ಭಗವಾನ್, ನಿಜವಾಗ್ಲೂ ಥಂಡಿ ಭಾಳ ಐತ್ರಿ. ಸೊ ಹಾಗಾಗಿ ಇವನ್ನೆಲ್ಲ ಯೂಸ್ ಮಾಡ್ತೀನಿ. ನನ್ನ ಕೂದಲದೊಳಗೆ ಯಾವುದೇ ಒಂದು ಹೊಟ್ಟಾಗಲಿ, ಆಮೇಲೆ ಯಾವುದೇ ಒಂದು ಡ್ಯಾಂಡ್ರಫ್ ಆಗಲಿ, ಕೂದಲು ಕಟ್ಟಾಗಿ ಬೀಳೋದಾಗಲಿ ಯಾವ ಥರನೂ ಒಂದು ಪ್ರಾಬ್ಲಮ್ ಆಗಂಗಿಲ್ಲ ರೀ. ಯಾಕಂದ್ರೆ ಫಸ್ಟ್ ಬಂದಾಗ ನಾನು ಇವನ್ನೆಲ್ಲ ಅನುಭವಿಸ್ಬಿಟ್ಟೀನಿ. ಸೊ ಹಾಗಾಗಿ ಈ ಥರ ಮನೆಮದ್ದುಗಳನ್ನು ನಾನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ರೀ. ಸೊ ಹಾಗಾಗಿ ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ಳಿಕತ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ಆಲೋವೆರಾ ಲೀಫನ್ನು ತೊಗೊಂಡು ಬಂದ ಅದನ್ನು 2 ಭಾಗ ಮಾಡಿಕೊಂಡು ಚಾಕುದಿಂದ ಅಥವಾ ಹೊಸ ಬಾಚಣಿಕೆ ತೊಗೋರಿ, ಇಲ್ಲಾಂದ್ರೆ ಬಾಚಣಿಕೆಯಿಂದನೂ ನೀವು ಈ ಥರ ಮಾಡ್ಬೋದು. ಇಲ್ಲಾಂದ್ರೆ ದಪ್ಪ ಐತಪ್ಪ ಅಂತಂದ್ರೆ ನೀವು ಲೀವ್ಸ್ ಸ್ಪೂನಿಂದನೂ ನೀವು ಅದ್ರೊಳಗಿಂದ ಒಂದು ಜೆಲ್ಲನ್ನು ತಕ್ಕೊಳ್ಬೋದು ರೀ. ಆಮೇಲೆ ಇಲ್ಲಿ ಮಾಡಿ ತೋರಿಸ್ಲಿಕ್ಕತ್ತೀನಲ್ಲ ಈ ಥರ ಚಾಕುನಿಂದ, ಇದು ಭಾಳ ಈಸಿ ಆಗುತ್ತೆ ರೀ. ಈ ಥರ ಮಾಡ್ಕೊಳ್ರಿ. ಆಮೇಲೆ ಸ್ವಚ್ಛಾಗಿ ಎಲ್ಲ ಚಲೋತ್ನಂಗೆ ಜೆಲ್ ಅದರೊಳಗೆ ಆ ಒಂದು ಸಿಪ್ಪೆ ಒಳಗೆ ಉಳಿಲಂಗೆ ಎಲ್ಲ ಚಲೋತ್ನಂಗೆ ಬರುತ್ತೆ ರೀ ನಿಮಗೆ. ಸೊ ಹಂಗೆ ಮಾಡ್ಕೊಳ್ರಿ. ಒಂದು ವೇಳೆ ನಿಮ್ಮ ಹತ್ರ ಈ ಥರ ಪ್ಲ್ಯಾಂಟ್ ಇಲ್ಲಪ್ಪ ಅಂತಂತಂದ್ರೆ ಅದಕ್ಕೆ ನಾನಿಲ್ಲಿ ಸೊಲ್ಯೂಷನು ಸಹಿತ ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಅಂತ ಹೇಳ್ತಿರ್ತೀನಿ. ಅದಕ್ಕೆ ಆಮೇಲೆ ಸಣ್ಣ ಟಿಪ್ಸ್ ಕೂಡ ನಾನು ಇಲ್ಲಿ ಕೊಡ್ತಾ ಇರ್ತೀನಿ. ಆ ಒಂದೇ ಬರೀ ಟಿಪ್ಸ್ ಕೊಡೋ ಸಲುವಾಗಿ ದೊಡ್ಡ ವಿಡಿಯೋ ಮಾಡಿರ್ತಾರೆ. ಸೊ ನನ್ನ ಒಂದು ವಿಡಿಯೋ ಒಳಗೆ ಎಷ್ಟು ಟಿಪ್ಸ್ ಸಹಿತ ಸಿಗ್ತಾವೆ ನಿಮಗೆ ಜೊತೆಗೆ. ಸೊ ಹಂಗಾಗಿ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿರಿ. ನಾನು ಆಲೋವೆರಾನ ತಗೊಂಡಿದ್ನಲ್ಲ ಅದನ್ನು ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿರಿ, ಕೆಂಪಗೆ ಕಾಶ್ಮೀರ್ ಆ್ಯಪಲ್ ಥರನೇ ಐತ್ರಿ ಇದು. ಕಾಶ್ಮೀರಿ ಈರುಳ್ಳಿ ಉಳ್ಳಾಗಡ್ಡೆ ಎಷ್ಟು ಕೆಂಪಗೆ ಐತಲ್ರಿ. ಸೊ ನಿಮ್ಮ ಹತ್ರ ಯಾವ್ದು ಈರುಳ್ಳಿ ಅಂತ ಅದನ್ನು ತಗೊಳ್ರಿ, ಕೆಂಪದಂತ ನಾನು ಹೇಳಿರ್ತೀನಿ. ಬಟ್ ಇದು ಚಂದ ಐತ್ರಿ, ನನಗೆ ಇದು ಕಟ್ ಮಾಡೋಕ್ಕೂ ಮನಸ್ಸು ಬರತ್ತಿಲ್ಲ. ಸೇಮ್ ಆ್ಯಪಲ್ ಕಲರ್ ಇದ್ದಂಗೆ ಐತಿ ಕಾಶ್ಮೀರದೊಳಗೆ. ನೋಡ್ರಿ ಎಷ್ಟು ಕೆಂಪಗೈತಿ. ಸೊ ನಾನು ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿನಿ. ಈರುಳ್ಳಿ ಒಳಗೆ ಸಲ್ಫರ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಕೂದಲದ ಬುಡಾನ ಹಗ್ಗದ ಥರ ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತೆ ರೀ. ಜೊತೆಗೆ ನಮ್ಮ ಕೂದಲು ಉದುರೋದನ್ನು ಜಲ್ದಿನೇ ನಿಲ್ಲಿಸುತ್ತೆ. ಆಮೇಲೆ ನಮ್ಮ ಕೂದಲಿಗೆ ಒಂದು ಸ್ಟ್ರಾಂಗ್ನೆಸ್, ಒಂದು ಇಮ್ಯುನಿಟಿ ಪವರ್ ಅಂತಾರಲ್ರಿ, ಆ ಥರ ಒಂದು ಎನರ್ಜಿನ ತುಂಬುವಂಥ ಕೆಲಸ ಮಾಡುತ್ತೆ. ಆಮೇಲೆ ಒಂದು ಕೂದಲು ಜಾಗದೊಳಗೆ 10 ಕೂದಲು ಬೆಳೆಸುವಂಥ ಒಂದು ಶಕ್ತಿ ಹೊಂದದ ರೀ ಇದು. ಸೊ ನಾನು ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿನಿ, ಅದನ್ನು ಚಲೋತ್ನಂಗೆ ಹಿಂಗೆ ತೆರ್ಕೊಳ್ರಿ. ಒಂದು ವೇಳೆ ನಿಮಗೆ ತೆರೆಯೋಕೆ ಆಗಲಿಲ್ಲಪ್ಪ ಅಂತಂತಂದ್ರೆ ನೀವು ಮಿಕ್ಸಿ ಒಳಗೂ ಸಹಿತ ಹಾಕ್ಕೊಳ್ರಿ. ಅದನ್ನು ಯಾವ ರೀತಿ ಇಲ್ಲಿ ನಾನು ಯೂಸ್ ಮಾಡ್ಬೇಕಂತ ತೋರಿಸ್ತೀನಿ ನಿಮಗೆ. ಮಿಕ್ಸಿ ಒಳಗೆ ಹಾಕ್ಕೊಂಡು ಚಲೋತ್ನಂಗೆ ಅದನ್ನು ಪೇಸ್ಟ್ ಮಾಡ್ಕೊಳ್ರಿ. ನಾನು ಇಲ್ಲಿ ತೋರಿಸ್ಲಿತ್ತೀನಿ, ತೆರ್ಕೊಂಡಾದ್ಮೇಲೆ ಇದನ್ನೇನು ಮಾಡೋಣಪ್ಪ ಅಂತಂದ್ರೆ ಒಂದು ಚಹಾ ಸೋಸೋ ತೊಗೋರಿ, ಅಥವಾ ಬಟ್ಟೆ ತೊಗೋರಿ, ಅಥವಾ ಮಲ್ಮಲ್ ಕ್ಲಾತ್ ಅಂತ ಹೇಳ್ತಾರೆ, ಆಮೇಲೆ ಕಾಟನ್ ಕ್ಲಾತ್ ಅಂತ ಹೇಳ್ತಾರೆ. ನಿಮ್ಮ ಇದರಿಂದ ನಿಮಗೆ ಈಸಿ ಆಗುತ್ತೋ ಅದರಿಂದ ಇದರ ರಸ ಒಂದನ್ನು ಹಿಂಡಿ ಚಲೋತ್ನಂಗೆ ತಕ್ಕೊಳ್ರಿ. ಸೊ ಈ ಒಂದು ಈರುಳ್ಳಿ ಇಷ್ಟೊಂದು ಒಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ ರೀ, ಪದಾರ್ಥ ನಮ್ಮ ಕೂದಲಿಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ನಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ, ಕಿಚನ್ನಾಗೆ ಇರ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿರೋಂಗಿಲ್ಲ. ₹1000 ಖರ್ಚು ಮಾಡಿ ಕೂದಲು ಉದ್ರಾಗ್ತಾವೆ, ಕೂದಲು ಒಳಗೆ ಹೊಟ್ಟಾಗೈತಿ, ಹಿಂಗೆ 10 ಸೊಲ್ಯೂಷನ್ ಹುಡುಕಾಡ್ತೀವಿ ರೀ ನಾವು. ನಮ್ಮ ಕಿಚನ್ನಾಗ ಎಷ್ಟೋ ಈಸಿಯಾಗಿ ಸಿಗ್ತಾವೆ. ಇಂಥವೆಲ್ಲ ಗೊತ್ತಿರೋಂಗಿಲ್ಲ. ಇಂಥವೆಲ್ಲ ಯೂಸ್ ಮಾಡಿಕೊಳ್ರಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ನಾನು ಹೇಳಿದೆ ನಿಮಗೆ, ಕಾಶ್ಮೀರಕ್ಕೆ ನಾವು ಫಸ್ಟ್ ಬಂದಾಗ ನನ್ನ ಕೂದಲು ಭಾಳ ಉದುರ್ತಿತ್ತು. ಸೊ ನಾನು ಈ ಥರ ಎಲ್ಲ ಯೂಸ್ ಮಾಡ್ಕೊತ ಬಂದೀನಿ. ಆಮೇಲೆ ಹಿಂದಿನ ವಿಡಿಯೋ ಒಳಗೂ ಸಹಿತ ನಾನು ನಿಮಗೆ ಎಷ್ಟೋ ವಿಡಿಯೋಸ್ನ ಶೇರ್ ಮಾಡೀನಿ.
ಒಳ್ಳೆ ರಿಸಲ್ಟ್ ಅದ ರೀ. ಆಮೇಲೆ ಎಷ್ಟೋ ಜನ ಫೀಡ್ಬ್ಯಾಕ್ ಕೊಟ್ಟಾರ, ಹೋಗಿ ನೀವು ನೋಡ್ಬೋದು ಎಷ್ಟು ಒಳ್ಳೆ ರಿಸಲ್ಟ್ ಅದ ಅದ್ರೊಳಗೆ ಅಂಥೇಳಿ. ನಾ ಇಲ್ಲಿ ಆಲೋವೆರಾ ಒಂದು ಜೆಲ್ಲನ್ನು ತೆಗೆದಿಟ್ಕೊಂಡಿದ್ನಲ್ರಿ, ಅದ್ರೊಳಗೆ ಈ ಒಂದು ಈರುಳ್ಳಿ ರಸನ ಹಿಂಡ್ಕೊಂಡೆ ನಾನು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕೂದಲಿಗೆ ಸೂಪರ್ ಫಾಸ್ಟರ್, ಸೂಪರ್ ಎನರ್ಜಿ, ಸೂಪರ್ ಫುಡ್ ಅಂತ ಹೇಳ್ಬೋದು ರೀ ಈ ಒಂದು ಕ್ಯಾಸ್ಟರ್ ಆಯಿಲ್. ಕ್ಯಾಸ್ಟರ್ ಆಯಿಲ್ ಅಂದ್ರೆ ಹರಳೆ ಎಣ್ಣೆ ಅಂತಲೂ ಸಹಿತ ಹೇಳ್ತಾರೆ ಕನ್ನಡದೊಳಗೆ. ಇದು ನಿಮಗೆ ಭಾಳ ಈಸಿಯಾಗಿ ಸಿಗ್ತಾವೆ. ಮತ್ತು ಎಲ್ಲರೂ ಕಮೆಂಟ್ಸ್ ಹಾಕ್ಬೇಡ್ರಿ ಅಕ್ಕ ಎಲ್ಲಿ ಸಿಗುತ್ತಾ ಅಂಥೇಳಿ. ಇದು ಮೆಡಿಕಲ್ನಾಗೂ ಸಿಗ್ತಾವೆ, ಆಮೇಲೆ ಕಾಸ್ಮೆಟಿಕ್ ಅಂದರೆ ಈ ಸ್ಟೇಷ್ನರಿ ಅಂತೀವಲ್ರಿ ಲೇಡೀಸ್, ಅಲ್ಲಿನೂ ಸಿಗ್ತಾವೆ. ಹೋಗಿ ಕೇಳಿರಿ, ಭಾಳ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಎಲ್ಲ ಅಂಗಡಿಯೊಳಗೂ ಭಾಳ ಸಿಗ್ತಾವೆ ಈಸಿಯಾಗಿ. ಆಮೇಲೆ ದುಡ್ಡು ಸಹಿತ ಕಡಿಮೆ ಅದ ಅದಕ್ಕೆ. ಈ ಒಂದು ಗ್ಲೀಸ್ರಿನ್ ಏನು ಮಾಡುತ್ತಪ್ಪ ಅಂತಂದ್ರೆ, ನಿಮ್ಮ ಕೂದಲು ಅಂದರೆ ನಿಮ್ಮ ಒಂದು ತಲೆಯಲ್ಲಿ ಎಲ್ಲಿ ಬೋಳಾಗಲಿ ರೀ, ಎಲ್ಲೇ ಪ್ಯಾಚಿ ಆಗಿರಲಿ, ಅಲ್ಲೆಲ್ಲ ಕೂದಲನ್ನು ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ ರೀ ಇದು. ಅಂದ್ರೆ ಕೂದಲು ಜಲ್ದಿನ ಬೆಳೆಯುವಂಥ ಒಂದು ಪವರ್ ಅದ ರೀ. ಜಲ್ದಿ ಬೆಳೆಯೋಂಗೆ ಮಾಡುತ್ತೆ, ಜಲ್ದಿ ಹುಟ್ಟೋಂಗೆ ಮಾಡುತ್ತೆ, ಒಂಥರ ಹುಲ್ಲು ಬೆಳೆದಂಗೆ ಆಗುತ್ತೆ ರೀ ನಿಮ್ಮ ಕೂದಲು. ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯಂಟ್ ಅಂತ ಹೇಳ್ಬೋದು ರೀ ಈ ಒಂದು ಕ್ಯಾಸ್ಟರ್ ಆಯಿಲ್. ಇದನ್ನು ಡೈರೆಕ್ಟಾಗಿ ಹಚ್ಚಕ್ಕೆ ಆಗಂಗಿಲ್ಲ ರೀ ನಮಗೆ, ತಿಕ್ನೆಸ್ ಇರುತ್ತಲ್ಲ. ಸೊ ಹಾಗಾಗಿ ಇದನ್ನು ಯಾವ ರೀತಿ ಹಚ್ಬೇಕಂತ ಹೇಳ್ಕೊಡ್ಲಿಕ್ಕೆ ನಡೀರಿ. ನಿಮ್ಮ ಕೂದಲನ್ನು ಹಸಿ ಮಾಡ್ಕೊಳ್ರಿ. ಮೊದಲು ಹಸಿ ಮಾಡ್ಕೊಂಡು ಇದನ್ನು ಹೇರ್ ಬುಡಕ್ಕೆ, ಆಮೇಲೆ ಚಲೋತ್ನಂಗೆ ನಿಮ್ಮ ಕೂದಲಿಗೆಲ್ಲ ಹಚ್ಕೊಳ್ರಿ. ಆಮೇಲೆ ಇದನ್ನ ಹಚ್ಕೊಂಡು ನೀವು ಎಕ್ಸ್ಟ್ರಾ ಶಾಂಪೂ ಮಾಡುವಾಗ ಎಕ್ಸ್ಟ್ರಾ ನೀವು ಮತ್ತೆ ಕಂಡೀಷ್ನರ್ ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ. ನಿಮ್ಮ ಕೂದಲು ಇಷ್ಟು ಒಂದೇ ಯೂಸ್ನಾಗ ನಿಮ್ಮ ಕೂದಲು ಇಷ್ಟೊಂದು ನೀಟ್ ಆಗ್ತಾವೆ. ಆಮೇಲೆ ಬೌನ್ಸಿ ಆಗ್ತಾವೆ, ಹೊಳಪು ಬರುತ್ತೆ ರೀ. ಅವು ಹರಬೇಕು ನೀವು, ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಫಸ್ಟ್ ಯೂಸ್ನಾಗ ರೀ. ಸೊ ಇದನ್ನ ಹಚ್ಕೊಂಡು ಒಂದು 20-25 ನಿಮಿಷ, ಅರ್ಧ ತಾಸು ಬಿಟ್ಟು ಮೈಲ್ಡ್ ಶಾಂಪೂಯಿಂದ ಸ್ನಾನ ಮಾಡಿರಿ. ನೀವು ಇದ್ರೊಳಗೆ ನೀವು ಲಿಂಬೆಹಣ್ಣಿನ ರಸನೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ಸೂಪರ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.